ನಿನ್ನೆ ದಕ್ಷಿಣ ಭಾರತ ಸಮಾಜವಾದಿ ಸಮ್ಮೇಳನ ನಡೀತು. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ದಕ್ಷಿಣದ ರಾಜ್ಯಗಳಿಗೆ ವಿಶೇಷವಾಗಿ 2029 ಲೋಕಸಭಾ ಚುನಾವಣೆಗಿಂತ ಮುಂಚೆ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಅದರಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಆಗಲಿರುವ ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ. ಇದರ ಸಬ್ಜೆಕ್ಟೇ ಅದಾಗಿತ್ತು. ಸಮ್ಮೇಳನದ ಚರ್ಚೆಯ ವಿಷಯವೇ ಅದಾಗಿತ್ತು. ಇದರ ವಿರುದ್ಧ ಒಂದು ಹೋರಾಟ ಸಂಘಟಿಸಲಾಗುತ್ತೆ. ಬೆಂಗಳೂರಿನಲ್ಲೇ ಹೋರಾಟ ಆಗುತ್ತೆ. ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳ ಭಾಗವಹಿಸ್ತಾರೆ. ನಾನ್ ಬಿಜೆಪಿ ಸ್ಟೇಟ್ಸ್ ಮುಖ್ಯಮಂತ್ರಿ, ಬಿಜೆಪಿ ಸ್ಟೇಟ್ ಇಲ್ಲ ಇಲ್ಲಿ, ನೇತೃತ್ವ ಸಿದ್ದರಾಮಯ್ಯನವರದ್ದು. ಸಿದ್ದರಾಮಯ್ಯನವರ ನೇತೃತ್ವ. ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಇದೇನು ವಿಷಯ ಏನು ಅಂತ. ಕ್ಷೇತ್ರ ಪುನರ್ವಿಂಗಡಣೆ 25 ವರ್ಷಕ್ಕೊಂದ್ಸಲ ಆಗಬೇಕು ಅಂತ ಸಂವಿಧಾನ ಹೇಳುತ್ತೆ, ಜನಸಂಖ್ಯೆಯ ಆಧಾರದ ಮೇಲೆ. ಆ್ಯಸ್ ಆಫ್ ನೌ 543 ಲೋಕಸಭಾ ಕ್ಷೇತ್ರಗಳಿದಾವೆ ನಮ್ಮಲ್ಲಿ. 2029ಕ್ಕೆ ಕ್ಷೇತ್ರ ಪುನರ್ವಿಂಗಡಣೆಯಾಗಿ ಆ ಕ್ಷೇತ್ರಗಳ ಸಂಖ್ಯೆ 753ಕ್ಕೆ ಇರುತ್ತೆ. 753 ಒಳ್ಳೆಯದು. ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗ್ತವೆ, ಸಂಸದರ ಸಂಖ್ಯೆ ಜಾಸ್ತಿ ಆಗತ್ತೆ. ಬಟ್ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಸಂಸದರ ಸಂಖ್ಯೆ ಜಾಸ್ತಿ ಆಗತ್ತೆ? ಈಗ 24% ಹಾಲಿ ಸದ್ಯಕ್ಕೆ ದಕ್ಷಿಣ ಭಾರತದ ಸಂಸದರುಗಳಿದ್ದಾರೆ. 24%, 131 ಸಂಸದರು. 543 ಪೈಕಿ 131 ಈ ರಾಜ್ಯಗಳಿಂದ ಬರ್ತಾರೆ, 24%. ನಾಳೆ ಕ್ಷೇತ್ರ ಪುನರ್ವಿಂಗಡಣೆಯಾಗಿ 753 ಆದರೆ 166 ಸಂಸದರಾಗ್ತಾರೆ ದಕ್ಷಿಣದ ರಾಜ್ಯಗಳಿಂದ. ಪರ್ಸೆಂಟೇಜ್ ಎಷ್ಟಾಗುತ್ತೆ? 22% ಆಗುತ್ತೆ. 2% ರಿಪ್ರೆಸೆಂಟೇಷನ್ ಕಡಿಮೆ ಆಯಿತು ಅಂತ. ಉತ್ತರ ಭಾರತದಲ್ಲಿ 412 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈಗ 75.8% ಉತ್ತರದ ರಾಜ್ಯಗಳಿಂದ ಸಂಸದರು ಬರೋದು. ಕ್ಷೇತ್ರ ಪುನರ್ವಿಂಗಡಣೆ ಆದರೆ 412 ಇದ್ದಿದ್ದು 587 ಆಗುತ್ತೆ. 78% ಸಂಸದರಾಗ್ತಾರೆ. ಏನಾಗುತ್ತೆ ಹಿಂಗಾದರೆ? ಏನಾಗುತ್ತೆ ಅಂದರೆ, ಪಾಲಿಸಿ ಮೇಕಿಂಗ್ನಲ್ಲಿ ಉತ್ತರದ ರಾಜ್ಯಗಳ ಸೇ ಜಾಸ್ತಿ ಆಗುತ್ತೆ, ಅವರ ನಿರ್ಣಯ ಜಾಸ್ತಿ ಆಗುತ್ತೆ. ಇದು ಬರ್ತಾ 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 ಮುಂದುವರ್ಕೊಂಡು ಹೋದರೆ ಈ ದೇಶದಲ್ಲಿ ಸರ್ಕಾರ ಯಾವುದು ಬರಬೇಕು, ಪ್ರಧಾನಮಂತ್ರಿಗಳು ಯಾರಾಗಬೇಕು ಅನ್ನುವುದನ್ನು ಉತ್ತರ ಭಾರತೀಯರೇ ತೀರ್ಮಾನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ದಕ್ಷಿಣದವರ ಸೇ ಕಡಿಮೆ ಆಗುತ್ತೆ. ಇದನ್ನು ವಿರೋಧಿಸಬೇಕು ಅಂತ ಸಿದ್ದರಾಮಯ್ಯನವರು ಒಂದು ಆಂದೋಲನದ ರೀತಿಯಲ್ಲಿ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ವೆಲ್ ಆ್ಯಂಡ್ ಗುಡ್. ಇದು ಹಿಂಗೆ ಯಾಕೆ ಆಗ್ತಾ ಇದೆ? ಯಾಕೆ ಅಂದರೆ, ನಮ್ಮಲ್ಲಿ ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರ ಯಾವುದೇ ಕ್ಷೇತ್ರ ಆಗಿರಲಿ, ಜನಸಂಖ್ಯೆಯ ಆಧಾರದ ಮೇಲೆ ನಿಗದಿ ಆಗುತ್ತೆ. ಇಷ್ಟು ಜನಸಂಖ್ಯೆಗೆ ಒಬ್ಬ ಸಂಸದರು, ಇಷ್ಟು ಜನಸಂಖ್ಯೆಗೆ ಒಬ್ಬ ಶಾಸಕರು ಅಂತ. ಜನಸಂಖ್ಯಾ ನಿಯಂತ್ರಣ ಅಂತಲ್ಲ ಭಾರತ. ಅದನ್ನು ಕಾಯ ವಾಚ ಮನಸ ಇಂಪ್ಲಿಮೆಂಟ್ ಮಾಡಿದ್ದು ದಕ್ಷಿಣದ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಿದ್ವು. ಉತ್ತರ ಪ್ರದೇಶ, ಬಿಹಾರದಲ್ಲಿ ಯಥಾ ಪ್ರಕಾರ ಏರ್ತಾನೆ ಹೋಗ್ಬಿಡ್ತವ್ರು ಜನಸಂಖ್ಯೆ. ಈಗ ಜನಸಂಖ್ಯೆ ನಿಯಂತ್ರಣವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಸಿಗ್ತಾ ಇರೋ ಏಟಿದು, ಹೊಡ್ತಾ ಇದು ನೋಡಿ. ಈಗ 39 ಕ್ಷೇತ್ರ ಇದ್ದಾವೆ ತಮಿಳುನಾಡಿನಲ್ಲಿ. ಪುನರ್ವಿಂಗಡಣೆ ಆದರೆ 49 ಆಗುತ್ತೆ. ಕರ್ನಾಟಕ 28 ಸಂಸದರಿದ್ದಾರೆ. ಪುನರ್ವಿಂಗಡಣೆ ಆದರೆ 2029ರಲ್ಲಿ 41 ಕ್ಷೇತ್ರ ಆಗ್ತವೆ. ಆಂಧ್ರ ಪ್ರದೇಶ, ಆಂಧ್ರ ಮತ್ತು ತೆಲಂಗಾಣ ಸೇರಿಸಿ 42 ಇದ್ದಿದ್ದು 54 ಆಗುತ್ತೆ. ಕೇರಳ ಜನಸಂಖ್ಯೆ ಜಾಸ್ತಿ ಆಗಿಲ್ಲ, ಅಲ್ಲಿ 20 ಇದ್ದಿದ್ದು 20 ಉಳಿತವಲ್ಲಿ. 20 ಇದ್ದಿದ್ದು 20 ಉಳಿತವೆ. ಅಂದರೆ ಪ್ರೆಷರ್ ಗ್ರೂಪ್ನ ಬಲ ಹೆಂಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವುದು, ಇದನ್ನು ನಿಮ್ಮ ಕಂಪ್ಯಾರಿಸನ್ ತೋರಿಸ್ಬೇಕು ಅಂದರೆ, ಉತ್ತರ ಪ್ರದೇಶದಲ್ಲಿ ಎಷ್ಟು ಜಾಸ್ತಿ ಆಗ್ತಾರೆ ನೋಡಿ ಸಂಸದರ ಸಂಖ್ಯೆ. 80 ಇದ್ದದ್ದು 143 ಸಂಸದರಾಗ್ತಾರಲ್ಲಿ. ಬಿಹಾರ 40 ಇದ್ದದ್ದು 79, ಆಲ್ಮೋಸ್ಟ್ ಡಬಲ್. ರಾಜಸ್ಥಾನ ಅಂತೂ ಡಬಲ್ಲೇ, 25 ಇದ್ದದ್ದು 50 ಜನ ಸಂಸದರಾಗ್ಬಿಟ್ರಲ್ಲಿ. ಅಂದರೆ ಹೆಚ್ಚು ಕಡಿಮೆ ಸಂಸದರು ಡಬಲ್ ಆಗ್ತಾರೆ. ದಕ್ಷಿಣದ ರಾಜ್ಯಗಳಲ್ಲಿ ಆ ಪ್ರಮಾಣದಲ್ಲಿ ಸಂಖ್ಯೆ ಜಾಸ್ತಿ ಆಗೋದಿಲ್ಲ. ಯಾವ ಸರ್ಕಾರ ಬರಬೇಕು ಅನ್ನುವುದನ್ನು ತೀರ್ಮಾನಿಸುವ ಪವರ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಮಧ್ಯಪ್ರದೇಶ 29 ಇದ್ದದ್ದು 52 ಆಗುತ್ತೆ. ಪಶ್ಚಿಮ ಬಂಗಾಳ 42 ಸಂಸದರು, ಈಗ 60 ಸಂಸದರು ಬರ್ತಾರೆ. ಮಹಾರಾಷ್ಟ್ರ 48 ಇದ್ದದ್ದು 76 ಆಗ್ತಾರೆ. ಯಾರು ತುಂಬ ಯಶಸ್ವಿಯಾಗಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಿದ್ರಲ್ಲ,
ಅವರಿಗೆ ಬಹುಮಾನ ಸಿಗಬೇಕಾಗಿತ್ತು ರೀ, ಅಪ್ರಿಸಿಯೇಷನ್ ಸಿಗಬೇಕಾಗಿತ್ತು. ಇದು ಏಟು ಹೊಡ್ತಾ ಇದು. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಸಂವಿಧಾನಾತ್ಮಕವಾಗಿರುವ ಅವಕಾಶನೇ, ಅದು ಮಾಡಿದ್ರೆ ಏಟದು. 1951 ಜನಸಂಖ್ಯೆಗೆ 494 ಕ್ಷೇತ್ರಗಳಿದ್ದು ಜನಸಂಖ್ಯೆ 36.1 ಕೋಟಿ ಇತ್ತು. ಅವಾಗ 36 ಕೋಟಿ 10 ಲಕ್ಷ 1951 ಮೊದಲನೇ ಸಲ ಕ್ಷೇತ್ರಗಳ ರಚನೆಯಾದಾಗ. 10 ವರ್ಷಗಳ ನಂತರ ಮತ್ತೊಮ್ಮೆ ಆಯಿತು, 522 ಕ್ಷೇತ್ರಗಳಾದವು, 43.9 ಕೋಟಿ ಜನಸಂಖ್ಯೆ ಇತ್ತು. 1971 ಲಾಸ್ಟ್ ಕ್ಷೇತ್ರ ಪುನರ್ವಿಂಗಡಣೆ ಆಗಿದ್ದು, 54 ಕೋಟಿ 80 ಲಕ್ಷ ಇತ್ತು ಜನಸಂಖ್ಯೆ, 543 ಕ್ಷೇತ್ರಗಳಾದವು. 1971ರಿಂದ ಇಲ್ಲಿ ತನಕ ಭಾರತದ ಜನಸಂಖ್ಯೆ 2.25 ಪಟ್ಟು ಜಾಸ್ತಿಯಾಗಿದೆ. ಈಗ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ನಾವು, ಚೀನಾನ್ ಸೈಡ್ ಹಾಕಿದ್ದೀವಿ. 71ರಿಂದ ಇಲ್ಲಿ ತನಕ 2.25 ಪಟ್ಟು ಜನಸಂಖ್ಯೆ ಜಾಸ್ತಿಯಾಗಿದೆ. 1975ರಲ್ಲಿ ಒಂದು ನಿರ್ಣಯ ತಗೊಂಡು ಇನ್ನು 25 ವರ್ಷಗಳ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಮಾಡೋಣ ಅಂದರು. 1975ರಲ್ಲಿ 25 ವರ್ಷಗಳ ನಂತರ ಅಂದರೆ 2020ನೇ ಇಸ್ವಿಲಿ ಆಗಬೇಕಾಗಿತ್ತು. ಅದು 2000ನೇ ಇಸ್ವಿಯಲ್ಲಿ ಮತ್ತೆ ಒಂದು ನಿರ್ಣಯ ಅಂಗೀಕರಿಸಿ ಇನ್ನು 25 ವರ್ಷ ಬಿಟ್ಕೊಂಡೇ ಮಾಡೋಣ ಅಂದರು. 2025 ಈಗ 2026ರಲ್ಲಿದ್ದೀವಿ. ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕೆ ಸರ್ಕಾರ ತಯಾರಾಗಿದೆ. 2029ರ ಲೋಕಸಭಾ ಚುನಾವಣೆಗೆ 543 ಇರುವ ಲೋಕಸಭಾ ಕ್ಷೇತ್ರಗಳು 753 ಆಗ್ತವೆ. ಇದರಲ್ಲಿ ದಕ್ಷಿಣದ ರಾಜ್ಯಗಳ ಸಂಖ್ಯೆ ಉತ್ತರದ ರಾಜ್ಯಗಳ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ ಆ ಪ್ರಮಾಣದಲ್ಲಿ ಜಾಸ್ತಿ ಯಾಕಾಗೋದಿಲ್ಲ ಅನ್ನೋ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ವೆರಿ ವ್ಯಾಲಿಡ್ ಕ್ವಶನ್. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.